ಹೆಲೋ ಗಾಯ್ಸ್, ನಾವಿವತ್ತು ಹೊರಟಿರೋದು ಆದಿಯೋಗಿಗಂತ. ನಾವು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಆಲ್ಮೋಸ್ಟ್ ನಾವು ಆದಿಯೋಗಿ ರೀಚ್ ಆಗಿದ್ದೀವಿ. ಇನ್ನೊಂದು 2 ಕಿಲೋಮೀಟರ್ಸ್ ಇದೆ ಥರ ಹೋಗಬೇಕು, ಬನ್ನಿ. ಸ್ಟಾರ್ಟಿಂಗಿಂದ ತುಂಬ ವೆಹಿಕಲ್ಸ್ ನಿಲ್ಲಿಸಿದ್ದಾರೆ. ಬನ್ನಿ ನೋಡೋಣ ರಶ್ ಎಷ್ಟಿದೆ, ಜನ ಎಷ್ಟು ಬಂದಿದ್ದಾರೆ ಇವತ್ತು ಅಂತ. ಉಡುಪಿ ಗಾರ್ಡನಿಯ ಅಂತ ಗಾಡಿಗಳು ಕಡಿಮೆ ಈ ಸದ್ಯ. ನಾವು ಹೋಗಿದ್ದು ಫ್ಯಾಮಿಲಿ ಜೊತೆ ಆಗಿರೋದ್ರಿಂದ ಅಜ್ಜಿ, ಆಂಟಿ, ಅಮ್ಮ, ಅಣ್ಣನ ಜೊತೆ ಹೋಗಿದ್ವಿ. ನಮ್ಮ ಅಜ್ಜಿಗೆ ಇವಾಗ 90 ಇಯರ್ ಆಗಿದೆ. ಸೊ ಅವ್ರು ನಮ್ಮನ್ನು ಚಿಕ್ಕ ವಯಸ್ಸಲ್ಲಿ ಹೇಗೆ ನೋಡ್ಕೊಂಡಿದ್ರು ನಾವು ಅದೇ ಥರ ನೋಡ್ಕೋಬೇಕು ಅಲ್ವಾ. ನಮ್ಮ ಅಜ್ಜಿಗಂತೂ ಆದಿಯೋಗಿಯಲ್ಲಿರೋ ಈ ಶಿವ ಸ್ಟ್ಯಾಚ್ಯೂ ನೋಡಿ ತುಂಬ ಖುಷಿ ಆಯಿತು. ನೋಡಿ ಗಾಯ್ಸ್, ಎಷ್ಟು ಜನ ಬಂದಿದ್ದಾರೆ ಅಂತ. ಇನ್ನು ಬರ್ತಾ ಇದ್ದಾರೆ ತುಂಬ ಜನ. 7 o'clock ಸ್ಟಾರ್ಟ್ ಆಗುತ್ತೆ ಅಲ್ವಾ, ಸೊ ಇನ್ನೂ ಬರ್ತಾ ಇದ್ದಾರೆ ಜನ. ಆದರೂ ನಾವು ಆದಿಯೋಗನ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ನಮಗೆ ಶಾಂತಿ ಮತ್ತು ನೆಮ್ಮದಿ ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ಸ್ಟ್ರಾಂಗ್ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ.
ಆದಿಯೋಗಿಯಿಂದ ನಾವು ಹೊರಟಿದ್ದು ದೇವನೂರು ಕಡೆ. ದೇವನೂರು ಏರ್ಪೋರ್ಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್. ಮೊನ್ನೆ ಒಂದು 100 ಕೋಟಿ ಅಲ್ಲ, 2000 ಕೋಟಿ. ಟರ್ಮಿನಲ್ 2 ನೋಡ್ರಿ, ಪಟ್ಟಣ ಎಲ್ಲಿ ಬರುತ್ತೆ ಟರ್ಮಿನಲ್ 2. ಅಲ್ಲಿ ತನಕ ಹಿಂಗ್ ಮಾಡಿದ್ದಾರೆ. ಒಳಗೆ ನೋಡ್ರೆ ಕಳೆದೇ ಹೋಗ್ತೀರಾ. ಚೆಕ್ಕಿಂಗ್ ಅಷ್ಟಣ ಚೆಕ್ಕಿಂಗ್ ಇರುತ್ತೆ ಅಲ್ಲಿ. ಹೆಚ್ಚು ಕಮ್ಮಿ ಆದ್ರೆ ನೋಡೋದು ಒಳಗೆ ಗನ್ ಹಿಡ್ಕೊಂಡ ನೋಡೋದು. ಮಾಡಿದಾರ. ಅಯ್ಯೋ ಅದೆಷ್ಟೋ ಸಾವಿರ ಕೋಟಿ. 20,000 ಕೋಟಿ ಮೇಲೆ ಆಯ್ತಿದೆ. ಕ್ಷಣ ಒಳಗೆ ಹೋಗೋಣ ಕಣ ಇಲ್ಲಿ. ಆದರೂ ಕೂಡ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಮಾತ್ರ ತುಂಬ ಸಖತ್ತಾಗಿದೆ. ನೀವೇನೇ ಅನ್ನಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ದೇವನೂರು ಏರ್ಪೋರ್ಟ್ ನೋಡಿಕೊಂಡು ನಾವು ಹೊರಟಿದ್ದು ಮಾಲಾಫೇಶಿಯಾ ಕಡೆ. ನೋಡೋಣ ಬನ್ನಿ ಗೈಸ್, ನಮ್ಮ ಆಂಟಿ, ಅಮ್ಮ ಮತ್ತು ಅಜ್ಜಿ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಫ್ಯಾಮಿಲಿ ಜೊತೆ ಬ್ಯಾಂಗ್ಳೂರ್ ಟ್ರಿಪ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಗಾಯ್ಸ್. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್.